ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಉತ್ತರ ಕರ್ನಾಟಕದ ಬಹಳ ವಿಶೇಷವಾಗಿರುವಂತಹ ಅತಿ ಸರಳವಾದಂತಹ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ. ನಿಮಗೆ ಜುನ್ಕ ತಿನ್ಬೇಕಂತೇಳಿ ಮನಸ್ಸಾಗಿರ್ತದ್ರಿ. ಅದ್ರಾಗ ಭಾಳ ಮಸ್ತ್ ಆಗಿರುವಂತಹ ಈ ರೀತಿ ಜುನ್ಕ ಮಾಡಿ ನೋಡಿದ್ರೆ ಒಂದು ಸಲ ಅಲ್ರಿ ಮತ್ತೆ ಮಾಡ್ಬೇಕು ಅನಿಸ್ತೈತಿ. ಹಂಗೆ ನಿಮಗೆ ನಾವು ಜುನ್ಕ ಅಥವಾ ಮೆಂತೆ ಪಿಡ್ಲನ್ನ ನಿಮಗೆ ತೋರಿಸ್ಕೊಡ್ತೇವೆ ರೀ. ಭಾಳ ಸಿಂಪಲ್ ಆಗಿರುವಂಥ ರೆಸಿಪಿ ಹೆಂಗಂತ ನೋಡಕ್ರಿ. ಅದಕ್ಕಿಂತ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ಮಾಡಿರಿ. ಇದಕ್ಕೆ ಫಸ್ಟಿಗೆ ನೀವು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತೀರಾ ಸರಳ ಆಗ್ತೈತಿ. ಅದಕ್ಕೆ ಏನು ತಗೋರಿ, ಮೆಂತ್ಯ ಸೊಪ್ಪನ್ನು ತೊಗೋರಿ. ಒಂದು ಸ್ವಲ್ಪ ಭಾಳ ಏನಲ್ರಿ, ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಬಿಡಿಸಿ ಇಟ್ಕೋರಿ. ಅದಾದ ನಂತರ ಶುಂಠಿ ಬೆಳ್ಳುಳ್ಳಿನ ಒಂದಿಟ್ಟು ದಮ್ಮಗೆ ಜಜ್ಜಿ ಇಟ್ಕೊಂಡ್ಬಿಡ್ರಿ. ಆಮೇಲೆ ಮೆಣಸಿಕಾಯಿ ಒಳಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ನೀವು ಕುಟ್ಟಿ ಇಟ್ಕೋರಿ. ಈಗ ಏನು ಮಾಡಿರಿ, ಒಂದು ಯಾವ್ದ್ರ ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಡ್ರಿ. ಎಣ್ಣೆ ಕಾದಾದ ನಂತರ ಏನು ಮಾಡಿರಿ, ಅದ್ರೊಳಗೆ ಸಾಸ್ವಿ ಹಂಗೆ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿ ಚಟ್ಪಟ ಅಣಿಸ್ರಿ. ಮುಂದಕ್ಕೆ ಇದ್ರೊಳಗನ ದಮ್ಮಗೆ ಜಜ್ಜಿದ ಬೆಳ್ಳುಳ್ಳಿ ಶುಂಠಿ ಅದಾದ ನಂತರ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ರೀ. ಅದನ್ನು ನೀವು ಸ್ವಲ್ಪ ತಿರುಗಾಡ್ಕೊತ ಇರಬೇಕು ನೋಡಿ. ಏಕದಮ್ ಸಾಫ್ಟ್ ಆಗಬೇಕು ಅಂತೇನಿಲ್ಲ ರೀ, ಒಂದು ಈಟ ಕಡೆ ಫ್ರೈ ಆದ್ರೆ ಸಾಕ್ರಿ. ಅದ್ರಾಗಣ ನಾವು ಈ ಹಸಿಮೆಣಸಿಕಾಯಿ ಸ್ವಲ್ಪ ಉಪ್ಪು ಹಾಕಿ ಕೊಟ್ಟಿರುವಂಥದ್ದು ರೀ. ಅದಕ್ಕೆ ಅದನ್ನಷ್ಟು ಹಾಕಿ ಚೆಂದಂಗೆ ಒಮ್ಮೆ ನೀವು ಮತ್ತೆ ಮಿಕ್ಸ್ ಕೊಡ್ಬೇಕ್ರಿ. ಇದು ಆದ ನಂತರ ಇಲ್ಲಿ ನೀವೊಂದಿಟ್ಟು ಅರಿಶಿನ ಪುಡಿಯನ್ನು ಹಾಕಿರಿ. ಅರಿಶಿನ ಪುಡಿ ಹಾಕಿದ ನಂತರ ಮತ್ತೊಮ್ಮೆ ನೋಡ್ಕೊಂಡು ಉಪ್ಪನ್ನು ಹಾಕಿರಿ. ಯಾಕಂದ್ರೆ ಮೆಣಸಿಕಾಯಿ ಒಳಗೆ ಈಗಾಗಲೇ ಸ್ವಲ್ಪ ಹಾಕಿದೆವು. ಈಗ ನೋಡಿರಿ ಚೆಂದಂಗೆ ಅದನ್ನು ಮತ್ತೊಮ್ಮೆ ಈ ರೀತಿಯಾಗಿ ನೀವು ಮಿಕ್ಸ್ ಕೊಡ್ರಿ. ಎಲ್ಲನೂ ಬರೋಬ್ಬರಿ ಆಗ್ತತಿ. ಆವಾಗ ನಾವಿಲ್ಲಿ ನೀರನ್ನು ಸೇರಿಸೋಣ. ತಿಳಿತಿರಲ್ಲ, ಇದಕ್ಕನ್ನ ಡೈರೆಕ್ಟ್ ಎಟ್ ಮಾಡಣಪ್ಪ ಅಂತಂದ್ರೆ ಒಂದು 2 ಕಪ್ಪಷ್ಟು ನೀರನ್ನು ನಾವಿಲ್ಲಿ ಹಾಕಿ ಅದಕ್ಕೇನು ಮಾಡೋಣ, ಮೆಂತ್ಯ ಸೊಪ್ಪನ್ನು ಏನು ಕಟ್ ಮಾಡಿ ಇಟ್ಟಿದ್ದು ನೋಡ್ರಿ, ಅದನ್ನು ಸೋಸ್ಕೊಂಡಿಟ್ಟಂತಹ ಮೆಂತ್ಯ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಕೊಡೋಣ. ನೀರು ಅಟ್ಟ ಅಂತೇನಲ್ಲ, ಮತ್ತೊಂದು ದಿವ್ಸ ಬೇಕಂದ್ರೆ ನೋಡ್ಕೊಂಡು ನೀವು ಆಮೇಲೆ ಸೇರಿಸ್ಬೋದು. ತಿಳಿತಿರಲ್ಲ, ಈಗ ಇನ್ನೊಂದು ಅರ್ಧ ಕಪ್ಪಷ್ಟು ನೀರು, ಟೋಟಲ್ 2.5 ಕಪ್ ನೀರಾಯಿತು. ನೀರನ್ನು ಹಾಕಿದ ನಂತರ ಅದನ್ನೊಂದು ಈಟ್ ಮಿಕ್ಸ್ ಮಾಡಬೇಕು. ಆಮೇಲೆ ಇದನ್ನೊಂದು ಈಟ್ ಕುದಿ ಬರೋತನ ನೀವು ಕಾಯಬೇಕಾಕೈತ್ರಿ. ತಿಳಿತಿರಲ್ಲ, ಇಷ್ಟಂತರೂ ನೀವು ಮಾಡ್ತೀರಿ. ಇನ್ನು ಇದಕ್ಕೆ ನಾವೇನು ಮಾಡಬೇಕು, ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಳ್ಬೇಕ್ರಿ. ಕಡಲೆ ಹಿಟ್ಟು ಅಥವಾ ಗ್ರಾಮ್ ಫ್ಲೋರ್ ಬೇಸನ್ ಏನಂತೀರಿ ನೋಡ್ರಿ, ಆ ಅರ್ಧ ಕಪ್ಪಷ್ಟು ಹಿಟ್ಟನ್ನು ನೀವು ಒಂದು ಕೈಯಿಂದ ಹಾಕಬೇಕು. ಒಂದು ಕೈಯಿಂದ ಗಾರ ಅಂತೇಳಿ ತಿರುಗಿಸಿ ಗಂಟು ಉಳಿಲಾರ್ದಂಗೆ ಚೆಂದಾಗಿ ನೋಡ್ಕೊಂಡು ನೀವು ಮಾಡಬೇಕು. ನಿಮಗೆ ಚಮಚಲೆ ಮಾಡೋಕ್ಕೆ ಬರಲಿಲ್ಲ ಅಂತಂದ್ರೆ ಒಂದು ಮ್ಯಾಶರ್ ತೊಗೊಂಡು ಚೆಂದಾಗಿ ಮಾಡ್ಬೋದು ರೀ. ನಿಮಗೆ ಬರಲಿಲ್ಲ ಅಂತಂದ್ರೆ ಚಮಚಲಿನ ಬರೋಬ್ಬರಿ ಮಾಡತ್ತಂತಂದ್ರೆ ನಿಮಗೆ ಅದರ ಅವಶ್ಯಕತೆ ಇಲ್ಲ. ಆಮೇಲೆ ಈ ರೀತಿಯಾಗಿ ಹಿಟ್ಟನ್ನು ಡೈರೆಕ್ಟ್ ಹಾಕಿ ಮಾಡೋದ್ರಿಂದ ಚಲೋ ಆಗ್ತೈತೆ. ನಾವು ನಿಮಗೆ ನೀರೊಳಗೆ ಕಲಿಸಿ ಈಗಾಗಲೇ ಜುನ್ಕ ಯಾವ ರೀತಿ ಮಾಡೋದಂತ ಭಾಳ ಸಲ ತೋರಿಸಿದ್ದೀವಿ ರೀ. ಪ್ರತಿ ಸಲ ಹಂಗೆ ತೋರ್ಸೋಕ್ಕೋದ್ರೆ ನಿಮಗೂ ಬೇಸರ ನಮಗೂ ಬೇಸರ. ಅದಕ್ಕೆ ನೋಡಿ, ಇಷ್ಟು ಲಾಸ್ಟಿಗೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು. ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಅದನ್ನು ಈ ರೀತಿಯಾಗಿ ತಿರುವಾಡಿ ತೊಗೊಳ್ಬೇಕ್ರಿ. ಬರೋಬ್ಬರಿಯಾಗಿ ಜಬರ್ದಸ್ತಾಗಿ ಈ ಒಂದು ಮೆಂತ್ಯ ಪಿಟ್ಲ ಅಥವಾ ಮೆಂತ್ಯ ಜುನ್ಕ ಮಸ್ತಾಗಿ ಬರ್ತೈತೆ ರೀ. ಬಿಸಿ ರೊಟ್ಟಿ, ಯಾವುದೋ ರೊಟ್ಟಿ ತೊಗೊರಿ, ಮಲ್ಟಿಗ್ರೇನ್ ರೊಟ್ಟಿ ಆಗಿರ್ಬೋದು, ಸಜ್ಜಿ ರೊಟ್ಟಿ ಆಗಿರ್ಬೋದು, ಅಥವಾ ಜೋಳದ ರೊಟ್ಟಿ ಆಗಿರ್ಬೋದು ರೀ. ಎಲ್ಲದ್ರ ಜೊತೆನೂ ಒಂದು ಬೆಸ್ಟ್ ಕಾಂಬಿನೇಷನ್ ರೀ. ಬಿಸಿ ಇದ್ದಾಗ ತಿನ್ನಿರಿ, ಭಾಳ ಮಸ್ತ್ ಮಜಾ ಮಾಡ್ತೀರಿ. ಹಂಗೆ ನಿಮ್ಗೆ ಗೊತ್ತಿರಲ್ರಿ, ಇದಕ್ಕೆ ಉತ್ತರ ಕರ್ನಾಟಕದ ಕಡೆ ಹಿಟ್ಟಿನ ಪಲ್ಯ ಅಂತಲೂ ಕರೀತಾರೆ ರೀ. ನೀವು ಯಾವಾಗ ಟ್ರೈ ಮಾಡಿದಿರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಾಗ ಹೇಳ್ರಿ. ಹಂಗೆ ಇನ್ನೊಂದು ಮಸ್ತ್ ಹೆಂಗೆ ತಿನ್ನಬೇಕು ಅಂತಂದ್ರೆ ಬಿಸಿ ಅನ್ನ ತೊಗೊರಿ, ಹಾಲಿನ ಕೆನಿ ತೊಗೊರಿ, ಅದ್ರ ಜೊತೆ ಈ ಜುನ್ಕ ಹಚ್ಕೊಂಡು ಒಂದ್ಸಲ ತಿಂದು ನೋಡ್ರಿ, ಭಾಳ ಇಷ್ಟಪಡ್ತೀರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.